ರಾಮಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಮತ್ತು ಕಮಲ ನಾಯಕರ ವಾಕ್ಸಮರ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಬಿಜೆಪಿಯವರು ಓಟ್ಗಾಗಿ ರಾಮನ ಜಪವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ರಾಮ ಅಂದರೆ ಬರೀ ಓಟ್ ಅಷ್ಟೇ, ಅದಕ್ಕೆ ಅವರು ಜಪ ಮಾಡ್ತಾ ಇರ್ತಾರೆ. ನಾವು ಹಾಗಲ್ಲ, ನಾವೇ ನಿಜವಾದ ಭಕ್ತರು, ನಾವು ಓಟ್ಗೋಸ್ಕರ ಮಾಡಲ್ಲ, ನಮ್ಮ ಹೃದಯದಲ್ಲಿ ರಾಮ ಇದ್ದಾನೆ, ನಾವೇ ನಿಜವಾದ ಭಕ್ತರು ಅಂದರೆ ನಾವು ಓಟ್ಗೀಟ್ಗೋಸ್ಕರ ರಾಮ ಅಂತ ಹೇಳಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯವರು ಎಲೆಕ್ಷನ್ಗೋಸ್ಕರ ಮಾತ್ರ ರಾಮನನ್ನು ಯೂಸ್ ಮಾಡ್ಕೊಳ್ತಾರೆ, ಬಳಸ್ಕೊಳ್ತಾರೆ. ಆದರೆ ನಾವು ಶ್ರದ್ಧಾ ಭಕ್ತಿಯಿಂದ ರಾಮನನ್ನು ಪೂಜೆ ಮಾಡ್ತೀವಿ. ಎಂದಿಗೂ ಹಿಂದುತ್ವ ಮತ್ತು ಶ್ರೀರಾಮನನ್ನು ರಾಜಕಾರಣಕ್ಕೆ, ಎಲೆಕ್ಷನ್ಗೆ, ವೋಟ್ಗೆ ಎಳೆಕೊಂಡು ಬಂದಿಲ್ಲ ನಾವು ಅಂತೇಳಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಒಂದು, ಕಾಂಗ್ರೆಸ್ನವರು ನಿಜವಾದ ಹಿಂದೂಗಳು. ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೂ ತಂದಿಲ್ಲ, ಶ್ರೀರಾಮನೂ ತಂದಿಲ್ಲ. ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ. ಎಷ್ಟು ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ. ಬಿ ಜೆ ಪಿಯವರು ಈಗ 2080ರಿಂದ ಈಚೆಗೆ ರಾಮನ ಜ್ಞಾಪಕ ಬಂತು ಅಷ್ಟೇ. ಅವರಿಗೆ 2080ರಿಂದ ಓಟ್ಗೋಸ್ಕರ ರಾಮನ ಜ್ಞಾಪಿಸ್ಕೊಂಡ್ರು ಅಷ್ಟೇ. ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ರಾಮಂದಿದೆ, ಆಂಜನೇಯಂದಿದೆ, ಶಿವಂದಿದೆ, ಇನ್ನು ಬೇರೆ ಬೇರೆ ದೇವರುಗಳೆಲ್ಲ ಇದೆ. ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ. ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ರಾಜಕಾರಣದಲ್ಲಿ ದೇವರನ್ನು ತರಲ್ಲ, ಧರ್ಮವನ್ನು ತರಲ್ಲ. ಬಿ ಜೆ ಪಿಯವ್ರು ಏನು ಬಂಡವಾಳ ಇಲ್ವಲ್ಲ, ಅದಕ್ಕೆ ಧರ್ಮನೂ ತರ್ತಾರೆ, ರಾಮನೂ ತರ್ತಾರೆ. ಆ ರಾಮ ಅವರು ಚುನಾವಣೆಗೋಸ್ಕರ ರಾಮನ ಉಪಯೋಗಿಸ್ಕೊಳ್ತಾರೆ. ನಾವು ನಿಜವಾದ ಶ್ರದ್ಧೆ ಭಕ್ತಿಯಿಂದ ರಾಮನ ಪೂಜೆ ಮಾಡ್ತೀವಿ.